ಆಗುತ್ತೆ. ಎಲ್ಲ ಬೈಕ್ ಇದ್ದಂಥವ್ರು ನಮ್ಮ ರೈತರು ತಮ್ಮ ಬೈಕ್ಗಳು ತಗೊಂಡು ಬೆಂಗಳೂರು ಪುರಸ್ಪೇಟೆ ಪೊಲೀಸ್ ಸ್ಟೇಷನು ಮೋಟಿಯಿಂದ ಮತ್ತೆ ಇಲ್ಲಿಗೆ ಈ ಪ್ರದೇಶಕ್ಕೆ ಬರಬೇಕು. ದಯವಿಟ್ಟು ಬೈಕ್ಗಳು ತಗೋಬೇಕಂತ ಹೇಳ್ತಾ ಇದ್ದೇನೆ. ಯಾಕಂದರೆ ನಮ್ಮ ಬಂದು ಕಾರ್ಯಕ್ರಮ ಪ್ರಾರಂಭವಾಗಿದೆ ಅಂತ ಎಲ್ಲ ಕಡೆನೂ ಪ್ರಚಾರ ಆಗಬೇಕಾಗುತ್ತೆ. ನಾವಿಲ್ಲೇ ಕುರಿತು ಎಲ್ಲ ಗೊತ್ತಾಗಲ್ಲ. ದಯವಿಟ್ಟು ಅದನ್ನು ಸಹಕರಿಸಬೇಕು. ಬೈಕ್ಗಳು ತಗೊಳ್ಳಿ. ಜಾಗೃತಿಯಿಂದ ಕೂಡಬೇಕು. ಎಲ್ಲರೂ ಬಂದಿಗೆ ಬೆಂಬಲ ಕೊಡಿ. ರೈತರ ಹೋರಾಟ ಇವತ್ತಿನ ಸ್ವಯಂಪ್ರೇರಿತ ಬಂದ್ ಕರೆ ಕೊಟ್ಟಿದ್ದಾರೆ. ಈ ಹೋರಾಟಕ್ಕೆ ಎಲ್ಲ ಬಳ್ಳಾರಿ ನಗರದ ಅಂಗಡಿ ಮುಖಂಡಗಳ ನಾಗರಿಕರು ಸುಮಾರು 5-6 ಸರ್ಕಾರಗಳು ಬಂದೋಗಿದ್ದಾವೆ. ಯಾವ ಸರ್ಕಾರಗಳು ಕೂಡ ಈ ಒಂದು ಮೋಸದ ಭೂಬೆಲೆಯನ್ನ ಇಲ್ಲಿವರೆಗೆ ರದ್ದು ಮಾಡಲಿಲ್ಲ. ಹಿಂಗಾಗಿ ಏನಾಗಿದೆ, ಇವತ್ತು ಅಲ್ಲಿಯ ಬೆಲೆ ಎಷ್ಟಿದೆ ಭೂಮಿಗೆ ಅಂತೇಳಿ ಲೆಕ್ಕ ಹಾಕಿದ್ರೆ ಇವತ್ತು KIDB ಅವರೇ ನಮ್ಮ ಹತ್ರ 5 ಲಕ್ಷ 6 ಲಕ್ಷ 8 ಲಕ್ಷಕ್ಕೆ ಅಂತೇಳಿ ತಗೊಂಡು 1.5 ಕೋಟಿ ರೂಪಾಯಿಗೆ ಮಾರಾಟಕ್ಕೆ ಇಟ್ಟಿದ್ದಾರೆ. ಅಂದ್ರೆ ಅಷ್ಟೊಂದು ಬೆಲೆ ಬಾಳ್ತಕ್ಕಂಥ ಭೂಮಿ. ಅದು ಮಾತ್ರ ಅಲ್ಲ, ಜಿಲ್ಲಾ ನ್ಯಾಯಾಲಯ ಒಂದು ಮಾತು ಹೇಳಿದೆ. ಏನಂತ ಹೇಳಿದ್ರೆ, ಇವತ್ತು ಇಲ್ಲಿಯ ಭೂ ಬೆಲೆಯನ್ನು ನಿಗದಿ ಮಾಡಿದೆ, ಅದು ಇವತ್ತಿನ ಈ ಭೂಮಿಗೆ ಸಂಬಂಧಪಟ್ಟಂತ ಮೌಲ್ಯ ಇದೆಯಲ್ಲ ಅದಕ್ಕೆ ಅದು ಸರಿಸಾಟಿನೇ ಅಲ್ಲ. ಕನಿಷ್ಠ ಬೆಲೆ ಅಂತಕ್ಕಂಥದ್ದು 30,20,270 ರೂಪಾಯಿ ಅಂತೇಳಿ ಇವತ್ತು ಜಿಲ್ಲಾ ನ್ಯಾಯಾಲಯ ಗುರುತು ಮಾಡಿದೆ. ಅದನ್ನ ಇವತ್ತು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಆದ್ರಿಂದ 30 ಲಕ್ಷ ರೂಪಾಯಿ 20,270 ರೂಪಾಯಿ ಕನಿಷ್ಠ ಈ ಭೂಮಿಗೆ ಬೆಲೆ ಅಂತೇಳಿ ಹೇಳಿರುವಾಗ, ಆವತ್ತು ಇದೇ ಜಿಲ್ಲಾ ಅಧಿಕಾರಿಗಳು ಭೂ ಬೆಲೆ ನಿಗದಿ ಮಾಡುವಾಗ ಕೇವಲ ಇಲ್ಲಿಯ ಭೂಮಿಯ ಬೆಲೆ 2.5 ಲಕ್ಷ ಅಂತ ನಿಗದಿ ಮಾಡಿದ್ದಾರೆ, ಕನಿಷ್ಠ ಬೆಲೆ. ಸೊ ಆ ರೀತಿಯಲ್ಲಿ ಅಪಾರವಾದಂತ ನಷ್ಟ ನಮ್ಗಾಗಿದೆ. 13,000 ಎಕರೆಗೆ ಹತ್ರ ಸುಮಾರು 20,000 ಕೋಟಿ ರೂಪಾಯಿನಷ್ಟು ನಷ್ಟ ಆಗಿದೆ. ನಾವಿದನ್ನ ತನಿಖೆ ಮಾಡಬೇಕು. ಈ ಮೋಸದ ಯಾರ್ಯಾರು ಮೋಸದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕ್ರಮ ವಹಿಸಬೇಕು, ರೈತರಿಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದೀವಿ. ಯಡಿಯೂರಪ್ಪನವ್ರ ಸರ್ಕಾರ ಏನೂ ಮಾಡಲಿಲ್ಲ. ಆ ನಂತರ ಬಂದಂತ ಸಿದ್ದರಾಮಯ್ಯನವರ ಸರ್ಕಾರ ಅಥವಾ ಕುಮಾರಸ್ವಾಮಿ ಅವರ ಸರ್ಕಾರ, ಆ ನಂತರ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ, ಏನೆಲ್ಲ ಸರ್ಕಾರಗಳು ಬಂದವು, ಯಾವ ಸರ್ಕಾರಗಳು ಕೂಡ ರೈತರಿಗೆ ಈ ಪ್ರಮಾಣದಲ್ಲಿ 20,000 ಕೋಟಿಯಷ್ಟು ನಷ್ಟ ಆಗಿದೆ, ಮೋಸ ಆಗಿದೆ, ಇದನ್ನ ತನಿಖೆ ಮಾಡೋಕೆ ಅವರು ತಯಾರಾಗ್ತಾ ಇಲ್ಲ, ನಮಗೆ ನ್ಯಾಯವಾದ ಬೆಲೆ ಕೊಡೋಕ್ಕೂ ತಯಾರಾಗ್ತಾ ಇಲ್ಲ. ಸೊ ಹೀಗಾಗಿ ನಾವು ಅನೇಕ ಸುತ್ತಿನ ಮಾತುಕತೆಗಳನ್ನ ಸರ್ಕಾರದ ಜೊತೆ ಮಾತಾಡಿದೀವಿ, ಅಧಿಕಾರಿಗಳ ಜೊತೆ ಮಾತಾಡಿದೀವಿ. ಎಲ್ಲರೂ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆದ್ರೆ ನ್ಯಾಯ ಕೊಡೋದಕ್ಕೆ ಯಾರು ತಯಾರಿಲ್ಲ. ಆ ಕಾರಣದಿಂದ ಇವತ್ತು ನಾವು ಬಳ್ಳಾರಿ ಜಿಲ್ಲೆಯಾದ್ಯಂತ ಎಲ್ಲ ನಾಗರಿಕರಲ್ಲಿ ವಿನಂತಿ ಮಾಡ್ತಾ ಇದೀವಿ. ಈ ಪ್ರಮಾಣದಲ್ಲಿ ನಾವು ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ಅನ್ನ ಬೆಳೆದು ಕೊಡ್ತಕ್ಕಂಥ ರೈತರಿಗೆ ಈ ಪ್ರಮಾಣದಲ್ಲಿ ಮೋಸ ಆಗಿದೆ. ಸರ್ಕಾರ ಮತ್ತು ಅಧಿಕಾರಿಗಳು ಕಂಪನಿ ಮಾಲೀಕರ ಜೊತೆಯಲ್ಲಿ ಸೇರಿ ಇವತ್ತು ಮೋಸ ಮಾಡಿದ್ದಾರೆ. ಇದನ್ನ ತಡಿಬೇಕು ಅಂತೇಳಿ ನಾವು ಕೇಳ್ತಾ ಇದೀವಿ. ನಮ್ಮ ಜೊತೆಗೆ ಜಿಲ್ಲೆಯ ನಾಗರಿಕರು ಇವತ್ತು ಸ್ವಯಂ ಪ್ರೇರಿತ ಬಂದಲ್ಲಿ ಭಾಗವಹಿಸಿ
ನಮ್ಮ ಒಂದು ಹಕ್ಕೊತ್ತಾಯಗಳನ್ನ ಅವರು ಬೆಂಬಲಿಸಬೇಕು ಅಂತೇಳಿ ಕೇಳೋದಕ್ಕೆ ನಾವು ಈ ಹೋರಾಟವನ್ನ ನಡೆಸ್ತಾ ಇದ್ದೀವಿ. ಮತ್ತೆ ಇತ್ತೀಚೆಗೆ ಏನಾಗಿದೆ, ಆರ್ಸೆಲರ್ ಮಿತ್ತಲ್ ಕಂಪನಿ ನಾನು ಬರೋದಿಲ್ಲ ಅಂತ ಹೇಳಿದೆ. ಆರ್ಸೆಲರ್ ಮಿತ್ತಲ್ ಕಂಪನಿ ಬರೋದಿಲ್ಲ ಅಂತ ಹೇಳಿದ್ರೆ KIDB ಅವರು ತಕ್ಷಣವೇ ನಮ್ಮ ಭೂಮಿಗಳನ್ನ ನಮಗೆ ವಾಪಸ್ ಕೊಡ್ಬೇಕು. ಆದ್ರೆ ನಮ್ಮ ಭೂಮಿಗಳನ್ನ ನಮಗೆ ವಾಪಸ್ ಕೊಡದೇನೆ ಇವತ್ತು KIDB ಮತ್ತೊಂದು ಅಕ್ರಮ ಎಸಗಿದೇನಪ್ಪ ಅಂತ ಹೇಳಿದ್ರೆ, ಒಳಗಿಂದೊಳಗಡೆ ಜಿಂದಾಲ್ ಜೊತೆಯಲ್ಲಿ ಶಾಮೀಲಾಗಿ ಅತ್ಯಂತ ಕಡಿಮೆ ಬೆಲೆಗೆ ಇವತ್ತು ಮಾರಾಟ ಮಾಡಿರ್ತಕ್ಕಂಥ ಪ್ರಕ್ರಿಯೆ ನಡೆದಿದೆ. ಅದನ್ನ ರದ್ದು ಮಾಡಬೇಕು, ರೈತರ ಜಮೀನುಗಳನ್ನ ವಾಪಸ್ ಕೊಡಿ, ಇಲ್ಲಾಂದ್ರೆ ಇವತ್ತಿನ ಭೂದರವನ್ನ ನಿಗದಿ ಮಾಡಿ ಇವತ್ತು ಅವರಿಗೆಲ್ಲ ನ್ಯಾಯ ಕೊಡಿ ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತೇವೆ. ನಾವು ಸ್ವಯಂ ಪ್ರೇರಿತವಾಗಿ ಏನು ಬಳ್ಳಾರಿ ಬಂದು ಏನೋ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಕಾರಣ ಇಷ್ಟೇ. ಕಳೆದ 2010ರಲ್ಲಿ ಏನು ಕುಡ್ತಿನಿ ಮತ್ತು ಸುತ್ತಮುತ್ತ ಹಳ್ಳಿಗಳು ಏನು 7 ಹಳ್ಳಿಗಳು ವೇಣೀರಾಪುರ, ಅರವಿಂದೋಳಿ, ಸಿದ್ದಪ್ಪಹಳ್ಳಿ, ಹಿರೇಂಗಳಿ ಮತ್ತು ಇತರ 7 ಹಳ್ಳಿಗಳ ಜಮೀನುಗಳನ್ನು ಬಲವಂತವಾಗಿ ಏನು KDB ಅವರು 3 ಕೈಗಾರಿಕೆಗಳ ಸ್ಥಾಪನೆ ಮಾಡೋಕ್ಕಾಗಿ ಬಲವಂತವಾದ ಒಂದು ಭೂಬೆಲೆಯನ್ನು ನಿಗದಿ ಮಾಡಿ ರೈತರಿಗೆ ಮೋಸವನ್ನು ಎಸಗಿದ ವಿರುದ್ಧ ನಾವು ಇವತ್ತು ಅಲ್ಲಿಂದ ನಿರಂತರವಾಗಿ 2010ರಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆರ್ಸೆಲರ್ ಮಿತ್ತಲ್ ಅವರು ಕೊನೆಗೆ ಅವರು ಈ ಒಂದು ಆರ್ಸೆಲರ್ ಮಿತ್ತಲ್ ಅವರು ಕೊನೆಗೆ ನಾವು ಯಾವುದೇ ಕಾರಣಕ್ಕೆ ಫ್ಯಾಕ್ಟ್ರಿ ಹಾಕಲ್ಲ ಅಂತೇಳಿ ಅವರು ಒಂದು ತೀರ್ಮಾನ ಆದ ತಕ್ಷಣ ಈಗ KDB ಅವರು ಏನ್ ಮಾಡಿದ್ದಾರೆ, ಆ ಭೂಮಿನ ಯಾವುದೇ ರೀತಿ ರೈತರನ್ನ ಕರೆಸದೆ ಡಿನೋಟಿಫಿಕೇಶನ್ ಮಾಡದೆ ಈಗ ಅವರೊಂದು ರಿಯಲ್ ಎಸ್ಟೇಟ್ ತರ ದಂಧೆ ತರ ಮಾಡಿದ್ದಾರೆ. ಈಗ 850ಕ್ಕೆ ಬೇರೆಯವರಿಗೆ ಜಿಂದಾಲ್ ಕಂಪ್ನಿಯವರಿಗೆ ಹಸ್ತಾಂತರ ಮಾಡಿದ್ದಾರೆ. ಹಿಂಗಾಗಿ ನಾವು ಸುಮಾರು ಕೇವಲ 5 ಲಕ್ಷಕ್ಕೆ ನಮ್ಮಂದ ಬಲವಂತ ಭೂಮಿ ಕಸ್ಕೊಂಡು ಇವತ್ತು ಅನ್ಯಾಯ ಸಿಗಿದ್ದಾರೆ. ಇವತ್ತು ಏನು ಬಂದ್ ಪ್ರಯುಕ್ತ ನಾವೇನು ಈ ಒಂದು ಸ್ವಯಂ ಪ್ರೇರಿತ ಬಂಧನ ಹಮ್ಮಿಕೊಂಡಿದ್ದಕ್ಕ ಇವತ್ತು ಯಾವುದೇ ರೀತಿ ಪೊಲೀಸರಾಗಲಿ ಸರ್ಕಾರ ಆಗಲಿ ಯಾವುದೇ ರೀತಿ ನಮಗೆ ಸ್ಪಂದಿಸ್ತಾ ಇಲ್ಲ. ಕೇವಲ ಅವ್ರು ಜಿಂದಾಲ್ ಪರವಾಗಿದ್ದಾರೆ. ಹಂಗಾಗಿ ಇಲ್ಲಿನ ಪ್ರತಿನಿಧಿಗಳು ಕೂಡ ಯಾರು ನಮಗೆ ಇದುವರೆಗೂ ರೈತರ ಹತ್ರ ಬಂದೇ ಇಲ್ಲ, ರೈತರಿಗೆ ಪರವಾಗಿ ಯಾವುದೇ ಧ್ವನಿ ಎತ್ತಾ ಇಲ್ಲ. ಹಾಗಾಗಿ ಸುಮಾರು 4 ಸರ್ಕಾರಗಳು ಬಂದವರು, ಯಡಿಯೂರಪ್ಪ ಅವರು ಮತ್ತು ಕುಮಾರಸ್ವಾಮಿ, ಸಿದ್ದರಾಮಯ್ಯ ಸಾಹೇಬರು ಮತ್ತು ಬಸವರಾಜ ಬೊಮ್ಮಾಯಿ 4 ಸರ್ಕಾರ ಬಂದವರು ಕೂಡ ಇವತ್ತು ಕೇವಲ ರೈತರಿಗೆ ಭರವಸೆ ಕೊಟ್ಕೊಂತ ಬಂದ್ರು. 2 ಸಲ CM ಮೀಟಿಂಗ್ ಮಾಡಿದ್ರು. ಆಮೇಲೆ MP ಎಲೆಕ್ಷನ್ ಅಲ್ಲಿ, MLA ಎಲೆಕ್ಷನ್ ಅಲ್ಲಿ ಬಂದು ನಮಗೆ ವೋಟ್ ಮಾಡ್ರಿ, ಈ ಸಲ ನಾವು ಯಾವುದೇ ಕಾರಣಕ್ಕೂ ನಿಮಗೆ ರೈತರಿಗೆ ತಕ್ಷಣ ನಾವು ನಮ್ಮ ಸರ್ಕಾರ ಬಂದ ತಕ್ಷಣ ನಿಮ್ಗೆ ಪರಿಹಾರ ಕೊಡಿಸ್ತೀವಿ, ಸರಿಯಾದ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಹೇಳಿದ್ರು. ಆದ್ರೂ ಇವತ್ತಿನವರೆಗೆ ಕ್ಯಾರೆ ಅಂತ ಇಲ್ಲ. ಕಳೆದ ನವೆಂಬರ್ 19ಕ್ಕೆ ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ಕರೆಸಿ ಅವತ್ತು ಹೇಳಿ ಸ್ಪಷ್ಟವಾಗಿ ಮಿತ್ತಲ್ ಅವರು ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೆ ಬರಲ್ಲ, ನಮ್ಗೆ ಅಲ್ಲಿ ಭೂಮಿ ಅಷ್ಟು ನಾವು ಬೆಲೆ ಕೊಡೋಕ್ಕಾಗಲ್ಲ, ನಮ್ಗೆ ಫ್ಯಾಕ್ಟ್ರಿ ಹಾಕಕ್ಕಾಗಲ್ಲ ಅಂತ ಹೇಳಿದ್ರು. ಅಲ್ಲಿ ಆಂಧ್ರದಲ್ಲಿ ಅವ್ರು ತಗೊಂಡ್ರ. ಅದನಂತರ ಇವರು ಏನು ಜಿಂದಾಲ್ ಅವರು KDB ಅವರು ಜಿಂದಾಲ್ ಅವರಿಗೆ ಹಸ್ತಾಂತರ ಮಾಡಿದ್ರು. ಅದರಲ್ಲಿ ಎಕರೆಗೆ 28 ಲಕ್ಷ ಬೆಲೆ ನಿಗದಿ ಫಿಕ್ಸ್ ಮಾಡಿದ್ದಾರೆ. ಆ 28 ಲಕ್ಷನೂ ರೈತರ ಅಕೌಂಟ್ಗೆ ಹಾಕಿಲ್ಲ. ಇವರು ರಿಯಲ್ ಎಸ್ಟೇಟ್ ತರ ದಂಧೆನ KDB ಅವರು ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ನಾವು ಸಂಪೂರ್ಣ ಬಳ್ಳಾರಿ ಬಂದ್ ಮಾಡ್ಬೇಕಂತೇಳಿ ಸುಮಾರು ಕಳೆದ 15-20 ದಿನಗಳಿಂದ ನಾವೆಲ್ಲ ಪ್ರಯತ್ನ ಮಾಡಿ ಇವತ್ತೆಲ್ಲ ಬಂದನ್ನು ಮಾಡ್ತಾ ಇದ್ದೀವಿ. ನ್ಯಾಯ ಸಿಗೋವರಿಗೆ ಯಾವುದೇ ಕಾರಣಕ್ಕೂ ನಾವು ಹಿಂಜರಿಕೆ ಮಾಡ್ತಾ ಇಲ್ಲ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಾನು ನಿಮ್ಮ ಮೂಲಕ ಇವತ್ತು ಏನು ಕುಡ್ತಿ ಭಾಗದ ಏನು 12,800 ಎಕರೆ ಚಿಲ್ಲರೆ ಭೂಮಿ ಬಗ್ಗೆ ಹೋರಾಟ ಮಾಡ್ತಾ ಇದೀವಿ. ಮತ್ತೆ ಈಗಾಗಲೇ 1278 ದಿವಸ ಇವತ್ತು ಬಳ್ಳಾರಿ ಬಂದ್ ಕಾರ್ಯಕ್ರಮ ಇಟ್ಟಿದ್ದೀವಿ. ಇದು ಯಶಸ್ವಿ ಆಗ್ಬೇಕು. ಬಳ್ಳಾರಿ ನಾಗರಿಕರು ಕೂಡ ಇದಕ್ಕೆ ಬೆಂಬಲವನ್ನು ಕೊಡಬೇಕು. ಇವತ್ತೇನು ಸರ್ಕಾರ ಸುಪ್ರೀಂ ಕೋರ್ಟ್ ಏನು ಆದೇಶ ಇದೆ 1,30,30,00,000 ಏನು ದುಡ್ಡು ಕೊಡಬೇಕಂತಿದೆ, ಅದು ಕೊಡಬೇಕು. ಇಲ್ಲ ಅಂದ್ರೆ ಕಾರ್ಖಾನೆ ಹಾಕ್ಬೇಕು. ಇವತ್ತು ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಭೂ ಸ್ವಾಧೀನ ಕಾಯ್ದೆ ಅಂತ ಭೂಮಿಯನ್ನು ತಗೊಂಡು ಏನ್ ಜಿಂದಾಲ್ ಕಾರ್ಖಾನೆಗೆ ಮಾರಾಟ ಕೊಟ್ಟಿದ್ದಾರೆ. ಇದಂತ ದುರಂತ ಅಂದ್ರೆ ಇವತ್ತು DK ಶಿವಕುಮಾರ್ ಅವರು ಇಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ, ಆಗ್ರಹ ಕೂಡ ಮಾಡ್ತಾ ಇದೀವಿ. ನಿಮಗೆ ಕರ್ನಾಟಕ ಸರ್ಕಾರಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇರ್ಬೇಕಂತ ಹೇಳಕ್ ಇಚ್ಛೆ ಪಡ್ತಾ ಇದೀನಿ. ಮಾನ ಮರ್ಯಾದೆ ಬೇಡ. ಇವತ್ತು ದಲ್ಲಾಳಿಗೋಸ್ಕರ ಮಾಡ್ತಾ ಇದ್ದೀರಾ. ಇವತ್ತು ರೈತರ ಭೂಮಿನ ಯಾವನಿಗೆ ಮಾರಾಟ ಮಾಡ್ತಾ ಅತಿ ಕಮ್ಮಿ ರೇಟಿಗೆ ನಿಮಗೆ ಮಾನ ಮರ್ಯಾದೆ ಇರ್ಬೇಕು ಈ ರಾಜ್ಯದ ಮುಖ್ಯಮಂತ್ರಿಗೆ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀವಿ.
ಸುಮಾರು 2010 ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು KDB ಅವರು. ಆದ್ರೆ ಸರ್ಕಾರಕ್ಕ ಬರೇ ಸರ್ಕಾರದವ್ರು ನಿಗದಿಪಡಿಸಿದಂತೆ 8 ಲಕ್ಷ ಮಾತ್ರ ರೈತರಿಗೆ ಕೊಟ್ರು. ಆದ್ರೆ ಇದು ನಮ್ಗಿದು ಭೂ ಬೆಲೆ ಸರಿಯಾಗಿಲ್ಲ ಅಂತೇಳಿ ಇನ್ನು ಉಳಿದ ರೈತರು ನ್ಯಾಯಾಲಯ ಮೊರೆ ಹೋದ್ರು. ಅವ್ರಿಗೆ ನ್ಯಾಯಾಲಯ ತೀರ್ಪಿನ ಪ್ರಕಾರ 1,30,00,000 ಆದೇಶ ನೀಡ್ತಾ ಅದ್ರ ಪ್ರಕಾರ ಸರ್ಕಾರ ಅವರಿಗೆ KDB ಕಡೆಯಿಂದ ಬರಲಿಲ್ಲ. ಆದ್ರೆ ಮಿತ್ತಲ್ ಕಡೆಯಿಂದಾನೆ ಭೂಮಿ ಬೆಲೆ ಪರಿಹಾರ ಬಂತು. ಈ ಮಿತ್ತಲ್ ಮಾತ್ರ ತಾವು 8 ಲಕ್ಷ ತಗೊಂಡು ಇದು ಬೇರೆ ಜಿಂದಾಲ್ ಕಾರ್ಖಾನೆಗಳಿಗೆ 28 ಲಕ್ಷಕ್ಕೆ ಮಾರಾಟ ಮಾಡಿದೆ. ಅದೇ ರೀತಿ ಡೆವಲಪ್ಮೆಂಟ್ ಮಾಡಿ 50 ಲಕ್ಷಕ್ಕೂ ತಾವು ಭೂ ಬೆಲೆ ಮಾರಾಟ ಮಾಡಿಕೊಂಡಿದೆ. ಇದರಿಂದ ರೈತರಿಗೆ ಭಾರಿ ಅನ್ಯಾಯ ಆಗ್ತಾ ಇದೆ. ಸುಮಾರು 15 ವರ್ಷಗಳಾಯ್ತು. ಗರ್ಭದಲ್ಲಿರ್ತಕ್ಕಂಥ ಮಗು ಈಗ ಉದ್ಯೋಗದ ಸ್ಥಿತಿ ಬಂದಿದೆ. ಉದ್ಯೋಗ ಸ್ಥಿತಿ ಮಾಡ್ತಕ್ಕಂಥ ರೈತರ ಮಕ್ಕಳು ಮುಪ್ಪಿನ ಕಾಲಕ್ಕೂ ಇದ್ದಾರೆ. ಇದೇ ರೀತಿ ಈಗ ಮುಂದುವರೆದ್ರೆ ಅವ್ರ ಜೀವನ ಪರಿಸ್ಥಿತಿಯನ್ನು 15 ವರ್ಷ ಆಯ್ತು, ಮಕ್ಕಳಿಗೆ ಯಾವುದೇ ರೀತಿ ಉದ್ಯೋಗ ಇಲ್ಲ, ಫ್ಯಾಕ್ಟ್ರಿ ಇಲ್ಲ. ಈಗ ಆದೇಶ ಕೇಳಿದ್ರಿಗಿನ KDB ಮಿತ್ತಲ್ ಏನ್ ಮಾಡ್ತಾ ಇದಾರೆ, ನಮಗೆ ಸರಿಯಾದ ನೀರಿನ ವ್ಯವಸ್ಥೆ ಹಾಗೂ ಭೂಮಿ ಮೈನ್ಸ್ ಯಾವ ಸರ್ಕಾರ ನೀಡಿಲ್ಲ. ಆದ ಕಾರಣ ನಾವು ಈ ನಿಮ್ಮ ಕುರುಚಿನ ಪ್ರಾಂತದಲ್ಲಿ ನಾವು ಕಾರ್ಖಾನೆ ಆಗಕ್ಕ ನಾವು ಇಷ್ಟಪಡ್ತಾ ಇಲ್ಲ ಅಂತೇಳಿ ಆಂಧ್ರ ಕಡೆ ಹೋಗಿದ್ದಾರೆ. ಈ ಆಂಧ್ರ ಹೋದ್ರಿಂದ ರೈತರಿಗೆ ಭಾರಿ ಅನ್ಯಾಯ ಆಗ್ತಿದೆ. ಅದೇ ರೀತಿ ಮಿತ್ತಲ್ ಇದ್ದಿದ್ರೆ ಅಟ್ಲೀಸ್ಟ್ ಅವ್ರ ನಾವು ಹೋರಾಟ ಮಾಡ್ತಾ ಇದೀವಿ. ಈ ಸರ್ಕಾರ ಮಾಡ್ತಕ್ಕಂಥದ್ದು ಭಾರಿ ಮೋಸನೇ ಇದು. ರೈತರು ಯಾರ ಮೊರೆ ಹೋಗ್ಬೇಕೆಂಬುದು ಮುಂದೆ ಭಾರಿ ತೊಂದರೆ ಆಗ್ತಾ ಇದೆ. ದಯಮಾಡಿ ಇದು ಸರ್ಕಾರ ಇದಕ್ಕೆ ಗಮನ ಹರಿಸಿ ರೈತರಿಗೆ ಒಂದು ಉತ್ತಮ ಬೆಲೆ ಕೊಟ್ಟು ಒಂದು ಉದ್ಯೋಗ ಕೂಡ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಕಳಕಳಿಯಿಂದ ಮನವಿ ಮಾಡ್ಕೊಂತ ಇದೀವಿ.